ಹಿರಿಯ ನಿರೂಪಕಿ ಅಪರ್ಣಾ ಅವರ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳು ಪೊಲೀಸ್ ಗೌರವಗಳೊಂದಿಗೆ ಆರಂಭ ಆಗಿದೆ. ಅಗಲಿದ ಅಪರ್ಣಾಗೆ ಪೊಲೀಸ್ ಗೌರವ ಸಮರ್ಪಣೆಯಾಗಿದೆ. ಪೊಲೀಸ್ ಗೌರವದ ಮೂಲಕ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ. ಬನಶಂಕರಿಯ ಚಿತಾಗಾರದಲ್ಲಿ ಪೊಲೀಸ್ ಗೌರವ ಈಗಷ್ಟೇ ಮುಕ್ತಾಯ ಆಗಿದೆ. ಸುಮಾರು 80,000ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಂತಹ ಖ್ಯಾತಿ ಅದು ಅಪರ್ಣಾ ಅವರಿಗೆ ಸೇರಬೇಕಾಗಿರ್ತಕ್ಕಂಥದ್ದು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈಗ ಪೊಲೀಸ್ ಗೌರವ ಮುಕ್ತಾಯ ಆದ ಬಳಿಕ ಈಗ ಅವರ ಕುಟುಂಬದ ಸಂಪ್ರದಾಯದ ಪ್ರಕಾರ ನೇರವಾಗಿ ವಿದ್ಯುತ್ ಚಿತಾಗಾರದ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ನನ್ನ ಪ್ರಕಾರ ವಿಪರೀತವಾದ ವಿಧಿವಿಧಾನಗಳನ್ನೇನು ಮಾಡಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಹಾಗೆ ಮಾಡೋದಾಗಿದ್ದರೆ ಹೊರಗಡೆ ಮಾಡಿ ನಂತರ ಒಳಗಡೆ ತೆಗೆದುಕೊಂಡು ಹೋಗಬೇಕಾಗಿತ್ತು. ಈಗ ನೇರವಾಗಿ ವಿದ್ಯುತ್ ಚಿತಾಗಾರದ ಒಳಭಾಗದಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಟ್ಟದ ವಿಧಿವಿಧಾನಗಳಿರ್ತವೆ. ಅದನ್ನು ಮುಗಿಸಿ ನೇರವಾಗಿ ವಿದ್ಯುತ್ ಚಿತಾಗಾರಕ್ಕೆ ಅದನ್ನು ಕೊಟ್ಟು ದೇಹವನ್ನು ಕೊಟ್ಟು ದಹನವನ್ನು ಮಾಡತಕ್ಕಂಥ ಆ ಕಾರ್ಯ ಈಗ ಆರಂಭ ಆಗಿದೆ. ಮೃತದೇಹವನ್ನು ಈಗ ತರಲಾಗಿದೆ ವಿದ್ಯುತ್ ಚಿತಾಗಾರದ ಮುಂಭಾಗಕ್ಕೆ. ಇಲ್ಲಿ ಪುರೋಹಿತರು ಸ್ವಲ್ಪ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಅದಾದ ನಂತರ ದೇಹವನ್ನು ವಿದ್ಯುತ್ ಚಿತೆಯ ಒಳಕ್ಕೆ ಇರಿಸಲಾಗುತ್ತೆ. ಅಲ್ಲಿಗೆ ಪಂಚಭೂತಗಳಲ್ಲಿ ಅಪರ್ಣಾ ಲೀನರಾದರು ಅಂತ ಹೇಳ್ಬೋದು. ಆ ಕಾರ್ಯಗಳೆಲ್ಲವೂ ಕೂಡ ಈಗ ಆರಂಭ ಆಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಆ ಮೃತದೇಹವನ್ನು ಈಗ ಚಿತಾಗಾರದ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮತ್ತು ಅದು ತೀರಾ ಖಾಸಗಿಯಾಗಿ ನಡೀತಕ್ಕಂಥ ಕಾರ್ಯಕ್ರಮ ಕೂಡ ಹೌದು. ಹಾಗಾಗಿ ಅದಕ್ಕೆ ಮಾಧ್ಯಮದವರಿಗೆ ಒಳಗಡೆ ಅಲೋ ಮಾಡ್ತಾರಾ ಇಲ್ವಾ ಅಂತಕ್ಕಂಥ ಗೊತ್ತಿಲ್ಲ. ಯಾಕೆಂದರೆ ಅವರ ಖಾಸಗಿತನವನ್ನು ನಾವು ಗೌರವಿಸಬೇಕಾಗತ್ತೆ. ಅವರ ಕುಟುಂಬದವರು ಇಚ್ಛೆ ಪಟ್ಟರೆ ಮಾತ್ರ ಅದನ್ನು ತೋರಿಸಬಹುದು. ಅದರ್ವೈಸ್ ನಾವು ಅದನ್ನು ತೋರಿಸೋದಕ್ಕೆ ಬರಲ್ಲ. ಈಗ ನೋಡೋಣ, ಅವರೇನಾದರೂ ಒಳಗಡೆಗೆ ಕ್ಯಾಮ್ರಾಮನ್ಗಳನ್ನು ಬಿಟ್ಟರೆ ಅದನ್ನು ತೋರಿಸುವಂತಹ ಕೆಲಸವನ್ನು ಮಾಡಬಹುದು. ಇಲ್ಲ ಅಂತಂದರೆ ಅವರ ಇಷ್ಟ, ಅವರ ಇಚ್ಛೆ, ಅವರ ಖಾಸಗಿತನಕ್ಕೆ ನಾವು ಯಾರೂ ಕೂಡ ಧಕ್ಕೆ ತರಬಾರ್ದು. ಇಂಥ ಸಂದರ್ಭಗಳಲ್ಲಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ತುಂಬ ಆತ್ಮೀಯರು ಅಂತ ಅನ್ನಿಸ್ಕೊಂಡವ್ರು ಮಾತ್ರ ಒಳಗಡೆ ಇದ್ದಾರೆ. ಅದನ್ನು ಬಿಟ್ಟರೆ ಎಲ್ಲರೂ ಕೂಡ ಹೊರಗಡೆ ಇರ್ತಕ್ಕಂಥದ್ದು. ಅವರ ಗಂಡನೇ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗತ್ತೆ. ಸಹಜವಾಗಿ ಮುತ್ತೈದೆ ಸಾವು, ಗಂಡನೇ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಪೂಜೆಗಳೇನಾದರೂ ಇದ್ದರೆ ಅವ್ರ ಕೈಲಿ ಮಾಡಿಸ್ತಾರೆ. ವಿಧಿವತ್ತಾಗಿ ತುಂಬ ಸಂಪ್ರದಾಯಬದ್ಧವಾಗಿ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವರ ಇಷ್ಟ ಅದು, ಅವರಿಗೆ ಯಾವ ರೀತಿ ಇರುತ್ತೆ, ಇಷ್ಟ ಇರುತ್ತೆ, ಆ ರೀತಿ ಅವರ ಕುಟುಂಬಸ್ಥರು ಬೇಡ ಅಂತ ತೀರ್ಮಾನ ತಗೊಂಡಿರ್ಬೋದು. ಕೆಲವರು ಅವರೇ ಸ್ವತಃ ಸಾಯೋಕ್ಕೂ ಮೊದಲು ಇಚ್ಛಿಸಿದ್ದಿರಬಹುದು ಹೀಗಾಗಬೇಕು ಅಂತ. ಯಾವ ಥರದಲ್ಲಿ ಬೇಕಾದರೂ ಕೂಡ ಆಗಬಹುದು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಅವರು ಶರ್ಟ್ ಎಲ್ಲ ತೆಗೆದು ಪಂಚೆಯನ್ನು ಉಟ್ಕೊಂಡಿದ್ದಾರೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಅಂತ್ಯ ಸಂಸ್ಕಾರದ ರಿವಾಜುಗಳು ಏನಾಗಬೇಕು ಅದೆಲ್ಲ ನಡೀಲೇಬೇಕಾಗತ್ತೆ. ಹಾಗಾಗಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಪೊಲೀಸ್ ಗೌರವದ ಬಳಿಕ ಚಿತಾಗಾರದ ಒಳಭಾಗಕ್ಕೆ ಈಗ ತಂದಿದ್ದಾರೆ. ಅಲ್ಲಿಯೇ ಕೆಲವ್ರನ್ನೆಲ್ಲ ಹೊರಗಡೆ ಕಳಿಸಬೇಕಾದ್ರೆ ಒಂದು ಸುತ್ತಿನ ಪೂಜೆಯನ್ನು ಮಾಡಿ ಮುಗಿಸಬಹುದು. ಅದಕ್ಕೂ ಸಾಧ್ಯತೆಗಳಿರುತ್ತೆ. ಅಲ್ಲಿಯೇ ಅರ್ಚಕರನ್ನ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಬಹಳ ಸರಳವಾಗಿ ಪೂಜೆ ವಿಧಿವಿಧಾನಗಳನ್ನ ಮುಗಿಸಿ ಚಿತಾಗಾರಕ್ಕೆ ಕೊಡ್ತಕ್ಕಂಥದ್ದು ಕೂಡ ಕೆಲವು ಕಡೆ ನಡೆಯುತ್ತೆ. ನಾವು ತುಂಬ ನೋಡಿದ್ದೀವಿ ಈ ಥರದ್ದೆಲ್ಲ. ಕೆಲವರು ಸಂಪ್ರದಾಯಬದ್ಧವಾಗಿ ಅಲ್ಲೇ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಉದಾಹರಣೆಗೆ ಮಾಸ್ಟರ್ ಹಿರಣ್ಣಯ್ಯ ಅವ್ರು ಹೋದಾಗ ಅವರೆಲ್ಲ ಮಕ್ಕಳು ಅಲ್ಲೇ, ದ್ವಾರಕೀಶ್ ಅವರು ಇತ್ತೀಚೆಗೆ ಮೃತಪಟ್ಟಾಗ ಅಲ್ಲೇ ಎಲ್ಲ ಕ್ರಿಯೆಗಳನ್ನು ಅಲ್ಲೇ ಮುಗಿಸಿ ಆನಂತರ ಅವರು ಅಗ್ನಿಸ್ಪರ್ಶವನ್ನು ಮಾಡಿದರು. ಅದು ಕಟ್ಟಿಗೆಯನ್ನು ಬಳಸಿ ಅಗ್ನಿಸ್ಪರ್ಶ ಮಾಡಿದರು. ಬಟ್ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಇದು ವಿದ್ಯುತ್ ಚಿತಾಗಾರ, ಕರೆಂಟ್ ಕೊಡ್ತಾರೆ ಅಂತಾರಲ್ಲ ಆ ಥರ. ಸೊ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಗ ನಡೀತಾ ಇದೆ. ಕೆಲವೇ ಕ್ಷಣದಲ್ಲಿ ಅಂತ್ಯಕ್ರಿಯೆ ಕೂಡ ಮುಗಿದು ಹೋಗುತ್ತೆ. ಕೊನೆಗೂ 40 ವರ್ಷಗಳ ಕಾಲ ಭಾಷೆಗೋಸ್ಕರ ದುಡಿದಂತಹ, ಭಾಷೆಯನ್ನು ಉಳಿಸಿದಂತಹ, ಭಾಷೆಯನ್ನು ಸುಂದರಗೊಳಿಸಿದಂತಹ ನಿರೂಪಕಿ ಅಪರ್ಣಾ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಬಟ್ ಅವರ ಸೇವೆ ಮಾತ್ರ ಯಾವತ್ತಿಗೂ ಕೂಡ ಚಿರಂಜೀವಿಯಾಗಿರುತ್ತೆ. ಬೆಂಗಳೂರಿನ ಜನ ಮೆಟ್ರೋ ಹತ್ತಬೇಕಾದ್ರೆ, ಇಳಿಬೇಕಾದ್ರೆ ಆ ಧ್ವನಿ ಕೇಳಿಸ್ತಾ ಇರುತ್ತೆ. ಬಸ್ ಸ್ಟ್ಯಾಂಡ್ನಲ್ಲಿ, ಕೆಲವು ರೈಲ್ವೆ ಸ್ಟೇಷನ್ಗಳಲ್ಲಿ ಅಪರ್ಣಾ ಅವರ ಧ್ವನಿ ಕೇಳುತ್ತೆ. ಅವರು ನಟಿಸಿರುವಂತಹ ಸಿನಿಮಾಗಳು, ಅವರು ನಟಿಸಿರುವಂತಹ ಧಾರಾವಾಹಿಗಳು ಎಲ್ಲವೂ ಕೂಡ ಅವರ ಸೇವೆಯನ್ನು ಮತ್ತೊಮ್ಮೆ ಮಗದೊಮ್ಮೆ ನಮಗೆ ನೆನಪಿಸ್ತಾ ಹೋಗುತ್ತೆ.
ಹಾಗಾಗಿ ಪ್ರತಿಯೊಬ್ಬನೂ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕು. ಆದರೆ ಸಾಯೋದಕ್ಕೆ ಮುನ್ನ ಅವರ ಸಾಧನೆ ಏನು, ಅವರ ಕೊಡುಗೆ ಏನು ಅಂತ ಸ್ಮರಿಸಿದಾಗ ಅಪರ್ಣಾ ಅವರ ವಿಚಾರದಲ್ಲಂತೂ ಅಗಾಧವಾದ ಸೇವೆ ಅವರು, ಅಗಾಧವಾದ ಸೇವೆ. ಜೊತೆಗೆ ಆ ಮನಸ್ಥಿತಿ ಅವರದ್ದು ಎಂಥ ಮನಸ್ಥಿತಿ ಅಂದರೆ, ತಮ್ಮ ಕಷ್ಟಗಳೆಲ್ಲವೂ ನನಗೇ ಇರಲಿ, ಸುಖವನ್ನು ಮಾತ್ರ ಹಂಚೋಣ ಅಂತ ಸದಾ ಲವಲವಿಕೆಯಿಂದ ನಕ್ಕೊಂಡು ಯಾವಾಗಲೂ ಎಲ್ಲರ ಜೊತೆ ಬೆರೀತಾ ಇದ್ದಂತಹ ಸ್ನೇಹಜೀವಿ. ಅವರನ್ನು ನಾವು ಕಳ್ಕೊಂಡು ನಮ್ಮ ಕನ್ನಡ ಭಾಷೆಯೇ ಇವತ್ತು ಬಡವಾಗಿದೆ. ಹಾಗೆ ಹೇಳಿದ್ರು ತಪ್ಪಾಗಲ್ಲ. ಏನು ಹೇಳೋದು, ಅದು ಒಂದು ಐರಾನಿಕಲ್ ಅಂತ ಹೇಳ್ಬೋದು. ಮಜಾ ಟಾಕೀಸು ವಿಚಾರವಾಗಿ ಇವಾಗ ಮಾತಾಡ್ತಾ ಇರೋದು ಒಂದು ವಿಪರ್ಯಾಸ. ಯಾಕಂದರೆ ಮಜಾ ಟಾಕೀಸ್ ಬಗ್ಗೆ ನೆನ್ನೆನೂ ಮಾತಾಡ್ತಾ ಇದ್ದೆ, ಯಾವ ರೀತಿ ನಾವು ರೀಲಾಂಚ್ ಮಾಡಬೇಕು ಅದು ಇದು ಅಂತೆಲ್ಲ. ಬಟ್ ಇವತ್ತು ಈ ರೀತಿ ಅವ್ರನ್ನ ನೋಡ್ತಾ ಇರೋದು ಒಂದು ಭಾಳ ಕಷ್ಟವಾದಂಥ ಒಂದು ಪರಿಸ್ಥಿತಿ. ಯಾಕಂದರೆ ಅಪರ್ಣಾ ಅವ್ರಿಗಿದ್ದಂಥ ಒಂದು ಐಡೆಂಟಿಟಿ 20-30 ವರ್ಷಗಳು ಏನು ಮಾಡಿದ್ರು ಅದು ಕಂಪ್ಲೀಟ್ ಚೇಂಜ್ ಓವರ್ ಆಗಿದ್ದು ಅವ್ರಿಗೆ ಒಂಥರ ಆಶ್ಚರ್ಯಪಟ್ಟಿದ್ದು ಏನಂದರೆ ಮಜಾ ಟಾಕೀಸ್ ಮಾಡಿದಾಗ ಈ ಥರನೂ ಒಬ್ಬ ವ್ಯಕ್ತಿ ಅವರ ಒಂದು ವ್ಯಕ್ತಿತ್ವನ ಡಿಫ್ರೆಂಟ್ ರೂಪದಲ್ಲಿ ತೋರಿಸ್ಕೋಬೋದು ಅಂತ ಪ್ರೂವ್ ಮಾಡಿದಂಥ ಒಂದು ಅದ್ಭುತ ಪ್ರತಿಭೆ. ಸೊ ವೆರಿ ವೆರಿ ಅನ್ಫಾರ್ಚುನೇಟ್. ಅವ್ರಿಗೆ ಈ ಥರ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗಿತ್ತು ಅಲ್ಲ, ನಮಗೊಂದು ಸ್ವಲ್ಪ ಮುಂಚೆಯಿಂದ ಗೊತ್ತಿತ್ತು, ಬಟ್ ಅವ್ರು ರಿಕವರ್ ಆಗಿದ್ದರು. ಆಮೇಲೆ ಆ್ಯಕ್ಚುಲಿ ನಮಗೆ ಗೊತ್ತಾಗಿದ್ದು ತುಂಬ ಲೇಟಾಗಿನೇ, ಆದರೆ ಸ್ವಲ್ಪ ಮುಂಚೆ ಗೊತ್ತಿತ್ತು. ಆಮೇಲೆ ರಿಕವರ್ ಆಗಿದ್ದರು, ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು. ಅದು ಮತ್ತೆ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ